ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಪೆಷಲ್ಲಾಗಿ ಆರೋಗ್ಯಕರವಾಗಿರುವಂತಹ ಮುಸ್ಕಿನ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಟೇಸ್ಟಲ್ಲಿ ಕೂಡ ಅದ್ಭುತವಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಕೂಡ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೊಟ್ಟಿ ಇದು ಬಿ ಪಿ ಶುಗರ್ ಇರೋವಂಥವ್ರು ಡೈಲಿ ಯೂಸ್ ಮಾಡಲೇಬೇಕಾಗಿರುವಂತಹ ರೆಸಿಪಿ ಮತ್ತು ಡಯಟ್ ಮಾಡೋರು ಕೂಡ ವೆಯ್ಟ್ ಲಾಸ್ ರೆಸಿಪಿ ಇದು. ಮೊದಲನೇದಾಗಿ ಒಂದು ಜಾರ್ಗೆ 2ರಿಂದ 3 ಹಿಡಿ ಆಗೋಷ್ಟು ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ಹುರಿಯೋದೇನು ಬೇಡ, ಹೀಗೆ ಹಸಿದೆ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ಖಾರಕ್ಕೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರನೇ ಇರಲಿ ಅಂತ 4 ಯೂಸ್ ಮಾಡಿದ್ದೀನಿ. ಇದನ್ನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಥರ ಇದ್ದರೆ ಸಾಕು. ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಕೂಡ ಹಾಕ್ಬೋದು, ಬಾಯಿಗೆ ಸಿಗುತ್ತೆ ಅಂತ ನಾನು ಈ ಥರ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಪಾತ್ರೆಯಲ್ಲಿ ನಾವು ಹಿಟ್ಟು ಕಲಿಸ್ತೀವಿ ಅದರಲ್ಲಿ. ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈ ಥರ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಜೊತೆಗೇ ಪುದೀನ ಕೂಡ ಈ ಥರ ಹೆಚ್ಕೊಳ್ತಾ ಇದ್ದೀನಿ. ನಂತರ ಕೊತ್ತಂಬರಿ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪು ಕೂಡ ಹೆಚ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ಕೂಡ ತುರಿದಾಕೋಬೋದು. ನಾನು ಇಷ್ಟೇ ಹಾಕ್ತಾಯಿದ್ದೀನಿ ಇವತ್ತು. ಈಗ 2 ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೋಳದ ಹಿಟ್ಟು ಬದಲಿಗೆ ಅಕ್ಕಿ ಹಿಟ್ಟು ಇಲ್ಲ ರಾಗಿ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಸೇಮ್ ಮೆಥಡಲ್ಲೇ ಕಟ್ ಮಾಡ್ಕೊಂಡಿರೋದೆಲ್ಲ ಒಂದು ಬೌಲಿಗೆ ಹಾಕ್ಬಿಟ್ಟು ಇದಕ್ಕೇ 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. ಜೀರಿಗೆನ ಹಾಗೆ ಹಾಕೋದಕ್ಕಿಂತಲೂ ಈ ಥರ ಸ್ವಲ್ಪ ಕ್ರಷ್ ಮಾಡಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮತ್ತು ಉಪ್ಪು ಹಾಕ್ಬಿಟ್ಟು ಹಾಗೇ ಡ್ರೈ ಮಿಕ್ಸ್ ಮಾಡಬೇಕು. ಮೊದಲೇ ಒಂದಕ್ಕೊಂದು ಹೊಂದ್ಕೋಬೇಕಲ್ವ. ಮೊದಲೇ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಇಲ್ಲ ಚೆನ್ನಾಗಿ ಹೊಂದ್ಕೊಳ್ಳಲ್ಲ. ಅದರಿಂದ ಈ ಥರ ಡ್ರೈ ಮಿಕ್ಸ್ ಮಾಡಬೇಕು. ನೋಡಿ, ಜೋಳ ಅಂದರೆ ಇದ್ರ ಪೌಡ್ರು ನಾನು ತೊಗೊಂಡಿರೋದು. ಕೆಲವ್ರಿಗೆ ಗೊತ್ತಿರಲ್ಲ, ಹಂಗಾಗಿ ನೋಡಿಸಿದ್ದೀನಿ. ಎಲ್ಲ ಶಾಪಲ್ಲಿ ಕೂಡ ಸಿಗುತ್ತೆ. ಇದನ್ನು ಪೌಡ್ರು ಮಾಡ್ಕೊಂಡಿರೋದು. ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ. ನಮ್ಮಮ್ಮ ಮಾಡಿ ಕಳಿಸಿದ್ದಾರೆ. ಹಾಗಾಗಿ 2 ಬಟ್ಲಾಗೋಷ್ಟು ಜೋಳದ ಹಿಟ್ಟು ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಹಾಕ್ಬಿಟ್ರೆ ತೆಳುವಾಗಿಬಿಟ್ರೆ ಆಮೇಲೆ ರೊಟ್ಟಿ ಚೆನ್ನಾಗಿ ಬರಲ್ಲ. ಹಿಟ್ಟೆಲ್ಲ ಕಲಸಿದ್ದಾಗಿದೆ. ಈಗ ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೋಬೇಕು. ಈ ಥರ ನೋಡಿ, ಇಷ್ಟು ತಗೊಂಡ್ರೆ ಒಂದು ರೊಟ್ಟಿಗೆ ಸಾಕಾಗುತ್ತೆ. ನೋಡಿ, ಈ ಸೈಜಲ್ಲಿ ತೊಗೊಂಡ್ರೆ ರೊಟ್ಟಿಗಳು ಕರೆಕ್ಟಾಗಿ ಬರುತ್ತೆ. ಬಟರ್ ಪೇಪರ್ಗೆ ಸ್ವಲ್ಪ ಆಯಿಲ್ ಹಚ್ಬಿಟ್ಟು ಈ ಥರ ತಟ್ಕೋಬೇಕು. ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ತಟ್ಕೋಬೋದು. ಕೈ ಸ್ವಲ್ಪ ಒದ್ದೆ ಮಾಡ್ಕೊಬಿಟ್ಟು ತಟ್ಟಿದ್ರೆ ಕೈಗೂ ಅಂಟಲ್ಲ, ಚೆನ್ನಾಗಿ ತಟ್ಟಕ್ಕೆ ಬರುತ್ತೆ. ಹಂಚು ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಫಸ್ಟ್ ಟೈಮ್ ಮಾತ್ರ ಸ್ವಲ್ಪ ಆಯಿಲ್ ಹಾಕಿ, ಆಮೇಲೆ ಏನು ಅಷ್ಟು ಆಯಿಲ್ ಬೇಕಾಗಲ್ಲ. 2 ನಿಮಿಷ ಒಂದು ಸೈಡ್ ಬೇಯಿಸಿ ಮತ್ತು ತಿರುವಾಗಿ ಬೇಯಿಸ್ಬೋದು. ಪೇಪರ್ ಆದಷ್ಟು ಕದೆ ಎದ್ಬಿಡುತ್ತೆ. ಈಸಿಯಾಗಿ ರೊಟ್ಟಿ ಬಿಟ್ಬಿಡುತ್ತೆ ಪೇಪರು. ನೋಡಿ, ಇವಾಗ ಆದಷ್ಟು ಕದೆ ಬಂದುಬಿಡುತ್ತೆ ಈಸಿಯಾಗಿ. ಈ ಟೈಮಲ್ಲಿ ಎಣ್ಣೆ, ತುಪ್ಪ ಇಲ್ಲ ಬೆಣ್ಣೆ ಹಾಕ್ಕೊಂಡು ಬೇಯಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಅಂತೂ ತುಂಬ ಟೇಸ್ಟ್ ಕೊಡುತ್ತೆ. 2 ಸೈಡ್ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ಒಂದು ಸೈಡ್ ಬೆಂದಿದೆ ನೋಡಿ, ಈಸಿಯಾಗಿ ಬಂದುಬಿಡುತ್ತೆ. ಇದನ್ನು ತಿರುವಾಕೊಂಡು ಮತ್ತೆ ಬೇಯಿಸ್ಕೋಬೇಕು. ಇದಕ್ಕೂ ಕೂಡ ಬೇಕಂದರೆ ಬೆಣ್ಣೆ ಹಚ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ನಾನು ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡಿದ್ದೆ. ಅದರಲ್ಲಂತೂ
ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ತಿನ್ನೋದಕ್ಕೆ. ಬೇಕಂದರೆ ಚಟ್ನಿ ಮಾಡ್ಕೋಬೋದು. ಸೊಪ್ಪು ಸಾಂಬಾರು ಒಂದು ಟೈಮ್ ಖಾಲಿ ಆಗಲ್ಲ ಅಲ್ವಾ, ಹಾಗಾಗಿ ಒಂದು ಟೈಮ್ಗೆ ಮುದ್ದೆ ಮತ್ತು ಅನ್ನ ಮಾಡ್ಕೊಳ್ತೀನಿ, ಇನ್ನೊಂದು ಟೈಮ್ಗೆ ರೊಟ್ಟಿ ಮಾಡ್ಕೊಳ್ತೀನಿ. ಇದು ನೈಟ್ಗೆ ನಾನು ಮಾಡಿರೋದು ರೊಟ್ಟಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಈ ವಿಡಿಯೋ ನೋಡಿರೋ ಎಲ್ಲರೂ ಕೂಡ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್.